ಏನೇನು ಕಂಡೀಷನ್ ಹಾಕಿಲ್ಲ. ಏನಾಯ್ತದ್ದು ಈ ಗೊಂದಲ ಎಲ್ಲಿಂದ ಸೃಷ್ಟಿಯಾಗಿದೆ ಅಂದರೆ, ನಾನು ಒಂದ್ಸತಿ ದಾವಣಗೆರೆ ಬಂದ್ವಿ, ಹುಬ್ಳಿಯಿಂದ ಬೈ ರೋಡ್ ದಾವಣಗೆರೆಗೆ ಹೋಗ್ತಾ ಇದ್ದೆ. ನಮ್ಮ ಅಧ್ಯಕ್ಷರು ಮನೆಗೆ ಊಟಕ್ಕೆ ಕರೆದಿದ್ರು. ಊಟಕ್ಕೆ ಕರೆಯುವಾಗ ಒಂದು 400 ಜನ ಸೇರಿದ್ರಲ್ಲಿ, ಎಲ್ಲ ಸಮಾಜದವ್ರು ಸೇರಿದರು. ಅವ್ರು ಬಂದು ಕೇಳಿದ್ರು ಟಿಕೆಟು, ಸರ್ ಈ ಬಾರಿ ದಯಮಾಡಿ ಹಿಂದಾಗಿ ಟಿಕೆಟ್ ಕೊಡಿಸಿ ಅಂತ ಕೇಳಿದ್ರು. ಆಯ್ತಪ್ಪ ನಿಮ್ಗೆ ಕೊಡಿ, ನಾನು ಹೋಗಿ ಹೈಕಮಾಂಡ್ ಇರ್ತೀನಿ. ಈಗ ನಾನು ಭಾಳ ಸತಿ ಹೇಳ್ತೀನಿ, ನಮ್ಮ ಕಾಂಗ್ರೆಸ್ ಪಕ್ಷ ಅಂದರೆ ಹೈಕಮಾಂಡ್ ಪಕ್ಷ. ಈಗ ಚಾಮರಾಜಪೇಟೆ ನಾನು MLA ಆಗಿದ್ದೀನಿ, 28 ನಾನು ಕೊಡ್ತಾರಂತಲೂ ನಿರೀಕ್ಷೆ ಇಟ್ಕೊಂಡಿಲ್ಲ. ನಾನು ಹೈಕಮಾಂಡ್ ಕೊಡಬೇಕಾಗಿರೋದು. ಹೈಕಮಾಂಡ್ 224 ಕ್ಷೇತ್ರ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕ್ಷೇತ್ರ, ರಾಹುಲ್ ಗಾಂಧಿ ಅವ್ರ ಕ್ಷೇತ್ರ, ಪ್ರಿಯಾಂಕಾ ಗಾಂಧಿ ಅವ್ರ ಕ್ಷೇತ್ರ. ಅವ್ರು ಯಾರು ನನಗೂ ಟಿಕೆಟ್ ಕೊಡ್ಬೋದು, ಕೊಡಲೇ ಇರ್ಬೋದು. ಹೈಕಮಾಂಡ್ ಬಿಟ್ಟಿರೋದು, ಹೈಕಮಾಂಡ್ ಬಿಟ್ಟಿರೋದು. ಇಲ್ಲ, CM ಅವರು ಫೋನ್ ಮಾಡಿ ನೀನು ಬರ್ತೀವಿ. ವೇಣುಗೋಪಾಲ್ ಅವರು 7ನೇ ತಾರೀಕುವರೆಗೂ ಅಲ್ಲೇ ಇರಬೇಕಂತ ಮನೆ ಸಿದ್ದರಾಮಯ್ಯ ಅವರು ಕೇಳ್ಕೊಂಡಿದ್ರು. ಇಲ್ಲ ಕಣೋ, ನೀನು ಬರಲೇಬೇಕು, 5ನೇ ತಾರೀಕಿಗೆ ನೀನು ಬರಲೇಬೇಕು, ನಾನು ಎಲ್ಲ ಕಡೆ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ವೇಣುಗೋಪಾಲ್ ಫೋನ್ ಮಾಡಿಬಿಟ್ಟು ಸಿದ್ದರಾಮಯ್ಯ ಅವರು, ಇಲ್ಲ ಸರ್ ನಾನು ಹೇಳ್ಬಿಟ್ಟಿದ್ದೀನಿ, ಅವ್ರನ್ನ ಕಳ್ಸ್ಕೊಂಡು, ನಾನು ಆ್ಯಕ್ಚುಲಿ ಬರ್ತಾ ಇದ್ದೆ 5ನೇ ತಾರೀಕು. ವೇಣುಗೋಪಾಲ್ ರಿಕ್ವೆಸ್ಟ್ ಮಾಡಿದ್ದೆ, ಇಲ್ಲ ಸರ್ ಗೊಂದಲ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಸುಮ್ಗೆ ಏನೇನೋ ಪ್ರಚಾರ ಮಾಡ್ತಾವ್ರೆ, ನಾನು ಹೋಗಿ ಬರ್ತೀನಿ, ಒಂದು ದಿನಕ್ಕಾದ್ರೂ ಹೋಗಿ ಬರ್ತೀನಿ ಅಂತ ನಾನು ವೇಣುಗೋಪಾಲ್ ಅವ್ರಿಗೆ ಹೇಳಿದೆ. 5ನೇ ತಾರೀಕು ಬರಬೇಕಾ, ಮಧ್ಯದಲ್ಲಿ ಗೊಂದಲಗಳು ಶುರು ಮಾಡಿಕೊಟ್ಟಿದ್ದೆ. ಅವ್ರು ಕೇಳಿದ್ರೆ ಸುತ್ತ ತಾನೆ. ನಾನು ಇವತ್ತು ಕೇರಳದಿಂದ ಇಲ್ಲೇ ಬಂದಿ, ನನ್ನ ಜೊತೆ ಇದ್ರಾ? ಈಗ ನನ್ನ ಜೊತೆ ಕರ್ಕೊಂಡು ಹೋಗಿದ್ದು ನೀವು ಕೇಳಿದ್ರೆ ಸರಿ. ಅವರೆಲ್ಲ ನಂಗೆ ಗೊತ್ತಿಲ್ಲ, ಅದು ಕೇಳ್ತೀನಿ ನಾನು. ಕರ್ನಾಟಕದ ಕ್ಯಾಬಿನೆಟ್ ಬಂದಿದೆ ನಿಮ್ಮ ಹತ್ರ. ನಮ್ಮ ದಾವಣಗೆರೆ 3 ಸರಿ MP ಗೆದ್ದಿರೋರು, ಇಲ್ಲಿ ಬಂದು MLC ಗೆದ್ದಿರೋರು ತಮಗೆ ಬಂದಿಲ್ಲ. ಎಲ್ಲರೂ ಬಂದಿದ್ದಾರೆ. ಆಯ್ತು, ಅದ್ ಬಗ್ಗೆ ಮಾತಾಡುವ, ಅದು ಬೇಡ, ಅದು ಆಯ್ತು ಬಿಡ್ರಿ. ಅದ್ ಬಗ್ಗೆ ಮಾತಾಡುವ, ನಾನು ಮಾತಾಡ್ತೀನಿ. ಅದ್ ಬಗ್ಗೆ ಬೇರೆ ಏನಾದ್ರು ಕೇಳಂಗಿದ್ರೆ ಕೇಳಿ. ಹೋಗ್ತಾ ನೀವು ಅದೇ ಪ್ರಚಾರಕ್ಕೆ ಬಂದಿರೋದು. ಈಗ ನೀವು ನೋಡಿರ್ಬೋದು, ಒಂಥರ ರೋಡ್ ಶೋ ಥರನೇ ಆಗ್ಬಿಡ್ತಿಲ್ಲ. ಬೆಳಗ್ಗೆ ಯಾರ ಜೊತೆಯಲ್ಲಿದ್ರು ಏನೂ ಗೊತ್ತಿಲ್ಲ. ಅಲ್ಲಿಂದಾನೆ ಒಂದು 30 ಕಿಲೋಮೀಟರ್ ಅಂದರೆ ಜನ ಸಾಗರ ಆಯ್ತು. ಇವ್ರು ವೇಣುಗೋಪಾಲ್ ಇದ್ರೆ ಕೇಳಿಬೇಕಾದ್ರೆ ಜನ ಸಾಗರ ಆಯ್ತು. ಏನೇನು ಕಂಡೀಷನ್ ಹಾಕಿಲ್ಲ. ಏನಾಯ್ತದ್ದು ಈ ಗೊಂದಲ ಎಲ್ಲಿಂದ ಸೃಷ್ಟಿಯಾಗಿದೆ ಅಂದರೆ, ನಾನು ಒಂದ್ಸತಿ ದಾವಣಗೆರೆ ಬಂದ್ವಿ, ಹುಬ್ಳಿಯಿಂದ ಬೈ ರೋಡ್ ದಾವಣಗೆರೆಗೆ ಹೋಗ್ತಾ ಇದ್ದೆ. ನಮ್ಮ ಅಧ್ಯಕ್ಷರು ಮನೆಗೆ ಊಟಕ್ಕೆ ಕರೆದಿದ್ರು. ಊಟಕ್ಕೆ ಕರೆಯುವಾಗ ಒಂದು 400 ಜನ ಸೇರಿದ್ರಲ್ಲಿ, ಎಲ್ಲ ಸಮಾಜದವ್ರು ಸೇರಿದರು. ಅವ್ರು ಬಂದು ಕೇಳಿದ್ರು ಟಿಕೆಟು, ಸರ್ ಈ ಬಾರಿ ದಯಮಾಡಿ ಹಿಂದಾಗಿ ಟಿಕೆಟ್ ಕೊಡಿಸಿ ಅಂತ ಕೇಳಿದ್ರು. ಆಯ್ತಪ್ಪ ನಿಮ್ಗೆ ಕೊಡಿ, ನಾನು ಹೋಗಿ ಹೈಕಮಾಂಡ್ ಇರ್ತೀನಿ. ಈಗ ನಾನು ಭಾಳ ಸತಿ ಹೇಳ್ತೀನಿ, ನಮ್ಮ ಕಾಂಗ್ರೆಸ್ ಪಕ್ಷ ಅಂದರೆ ಹೈಕಮಾಂಡ್ ಪಕ್ಷ. ಈಗ ಚಾಮರಾಜಪೇಟೆ ನಾನು MLA ಆಗಿದ್ದೀನಿ, 28 ನಾನು ಕೊಡ್ತಾರಂತಲೂ ನಿರೀಕ್ಷೆ ಇಟ್ಕೊಂಡಿಲ್ಲ. ನಾನು ಹೈಕಮಾಂಡ್ ಕೊಡಬೇಕಾಗಿರೋದು. ಹೈಕಮಾಂಡ್ 224 ಕ್ಷೇತ್ರ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕ್ಷೇತ್ರ, ರಾಹುಲ್ ಗಾಂಧಿ ಅವ್ರ ಕ್ಷೇತ್ರ, ಪ್ರಿಯಾಂಕಾ ಗಾಂಧಿ ಅವ್ರ ಕ್ಷೇತ್ರ. ಅವ್ರು ಯಾರು ನನಗೂ ಟಿಕೆಟ್ ಕೊಡ್ಬೋದು, ಕೊಡಲೇ ಇರ್ಬೋದು. ಹೈಕಮಾಂಡ್ ಬಿಟ್ಟಿರೋದು, ಹೈಕಮಾಂಡ್ ಬಿಟ್ಟಿರೋದು. ಇಲ್ಲ, CM ಅವರು ಫೋನ್ ಮಾಡಿ ನೀನು ಬರ್ತೀವಿ. ವೇಣುಗೋಪಾಲ್ ಅವರು 7ನೇ ತಾರೀಕುವರೆಗೂ ಅಲ್ಲೇ ಇರಬೇಕಂತ ಮನೆ ಸಿದ್ದರಾಮಯ್ಯ ಅವರು ಕೇಳ್ಕೊಂಡಿದ್ರು. ಇಲ್ಲ ಕಣೋ, ನೀನು ಬರಲೇಬೇಕು, 5ನೇ ತಾರೀಕಿಗೆ ನೀನು ಬರಲೇಬೇಕು, ನಾನು ಎಲ್ಲ ಕಡೆ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ವೇಣುಗೋಪಾಲ್ ಫೋನ್ ಮಾಡಿಬಿಟ್ಟು ಸಿದ್ದರಾಮಯ್ಯ ಅವರು, ಇಲ್ಲ ಸರ್ ನಾನು ಹೇಳ್ಬಿಟ್ಟಿದ್ದೀನಿ, ಅವ್ರನ್ನ ಕಳ್ಸ್ಕೊಂಡು, ನಾನು ಆ್ಯಕ್ಚುಲಿ ಬರ್ತಾ ಇದ್ದೆ 5ನೇ ತಾರೀಕು. ವೇಣುಗೋಪಾಲ್ ರಿಕ್ವೆಸ್ಟ್ ಮಾಡಿದ್ದೆ, ಇಲ್ಲ ಸರ್ ಗೊಂದಲ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಸುಮ್ಗೆ ಏನೇನೋ ಪ್ರಚಾರ ಮಾಡ್ತಾವ್ರೆ, ನಾನು ಹೋಗಿ ಬರ್ತೀನಿ, ಒಂದು ದಿನಕ್ಕಾದ್ರೂ ಹೋಗಿ ಬರ್ತೀನಿ ಅಂತ ನಾನು ವೇಣುಗೋಪಾಲ್ ಅವ್ರಿಗೆ ಹೇಳಿದೆ. 5ನೇ ತಾರೀಕು ಬರಬೇಕಾ, ಮಧ್ಯದಲ್ಲಿ ಗೊಂದಲಗಳು ಶುರು ಮಾಡಿಕೊಟ್ಟಿದ್ದೆ. ಅವ್ರು ಕೇಳಿದ್ರೆ ಸುತ್ತ ತಾನೆ. ನಾನು ಇವತ್ತು ಕೇರಳದಿಂದ ಇಲ್ಲೇ ಬಂದಿ, ನನ್ನ ಜೊತೆ ಇದ್ರಾ? ಈಗ ನನ್ನ ಜೊತೆ ಕರ್ಕೊಂಡು ಹೋಗಿದ್ದು ನೀವು ಕೇಳಿದ್ರೆ ಸರಿ. ಅವರೆಲ್ಲ ನಂಗೆ ಗೊತ್ತಿಲ್ಲ, ಅದು ಕೇಳ್ತೀನಿ ನಾನು. ಕರ್ನಾಟಕದ ಕ್ಯಾಬಿನೆಟ್ ಬಂದಿದೆ ನಿಮ್ಮ ಹತ್ರ. ನಮ್ಮ ದಾವಣಗೆರೆ 3 ಸರಿ MP ಗೆದ್ದಿರೋರು, ಇಲ್ಲಿ ಬಂದು MLC ಗೆದ್ದಿರೋರು ತಮಗೆ ಬಂದಿಲ್ಲ. ಎಲ್ಲರೂ ಬಂದಿದ್ದಾರೆ. ಆಯ್ತು, ಅದ್ ಬಗ್ಗೆ ಮಾತಾಡುವ, ಅದು ಬೇಡ, ಅದು ಆಯ್ತು ಬಿಡ್ರಿ. ಅದ್ ಬಗ್ಗೆ ಮಾತಾಡುವ, ನಾನು ಮಾತಾಡ್ತೀನಿ. ಅದ್ ಬಗ್ಗೆ ಬೇರೆ ಏನಾದ್ರು ಕೇಳಂಗಿದ್ರೆ ಕೇಳಿ. ಹೋಗ್ತಾ ನೀವು ಅದೇ ಪ್ರಚಾರಕ್ಕೆ ಬಂದಿರೋದು. ಈಗ ನೀವು ನೋಡಿರ್ಬೋದು, ಒಂಥರ ರೋಡ್ ಶೋ ಥರನೇ ಆಗ್ಬಿಡ್ತಿಲ್ಲ. ಬೆಳಗ್ಗೆ ಯಾರ ಜೊತೆಯಲ್ಲಿದ್ರು ಏನೂ ಗೊತ್ತಿಲ್ಲ. ಅಲ್ಲಿಂದಾನೆ ಒಂದು 30 ಕಿಲೋಮೀಟರ್ ಅಂದರೆ ಜನ ಸಾಗರ ಆಯ್ತು. ಇವ್ರು ವೇಣುಗೋಪಾಲ್ ಇದ್ರೆ ಕೇಳಿಬೇಕಾದ್ರೆ ಜನ ಸಾಗರ ಆಯ್ತು.